ನಮ್ಮ ಮದುವೆ ಆದಮೇಲೆ ನನ್ನನ್ನು ಕೆಲ್ಸಕ್ಕೆ ಹೋಗಕ್ಕೆ ಬಿಡ್ತೀರಾ? ಕೆಲ್ಸಕ್ಕೆ ಹೋಗಕ್ಕೆ ಬಿಡ್ತೀನಿ, ಮನೆಯಲ್ಲೇ ತುಂಬ ಕೆಲಸ ಇರುತ್ತಲ್ಲ, ಆಚೆ ಮಾಡೋ ಕೆಲಸನ ಇಲ್ಲೇ ಮಾಡು, ಡಬಲ್ ಸಂಬಳನ ಕೊಡ್ತೀನಿ. ನೀವು ವರದಕ್ಷಿಣೆ ಜಾಸ್ತಿ ಕೇಳ್ತೀರಾ ಅನ್ಸುತ್ತೆ. ವರದಕ್ಷಿಣೆ ನಾನಂತೂ ಕೇಳಲ್ಲಪ್ಪ, ಆದರೆ ನೀನು ನೋಡಾಡೋದಕ್ಕೆ ಅಂತ ಒಂದು ಕಾರ್ ಕೊಟ್ಟರೆ ಸಾಕು, ಜೊತೆಗೆ 10 ಲಕ್ಷ, ಅದು ಕೂಡ ನಿನ್ನ ಖರ್ಚಿಗೆ. ನನಗಂತೂ 1 ರೂಪಾಯಿನೂ ಬೇಡ. ನೀವು ಎಣ್ಣೆ ಕುಡಿತೀರಾ? ಕುಡಿತಿದ್ದೆ, ಆದರೆ ಮದುವೆ ಆದಮೇಲೆ ದೇವ್ರು ಪ್ರಾಮಿಸ್ ಮಾಡಿದ್ದೀನಿ ಕುಡಿಯಲ್ಲ ಅಂತ. ಸಿಗರೇಟ್ನ ಟ್ರೈ ಮಾಡ್ತೀನಿ. ಮದುವೆ ಆದಮೇಲೆ ನಿಮ್ಮ ಎಕ್ಸು ವಾಪಸ್ ಬಂದರೆ ಬರಲಿ ಬಿಡು, ಅವಳಿಗೂ ಹೇಳ್ತೀನಿ ನಾನು ಮುದ್ದಾದ ಹುಡುಗಿನ ಮದುವೆ ಆಗಿದ್ದೀನಿ ಅಂತ. ನಿನ್ನ ಜೊತೆ ಅವಳು ಕೂಡ ಚೆನ್ನಾಗಿ ನೋಡ್ಕೋತೀನಿ. ನಿಮ್ಮಿಂದ ನನ್ನ ಜೀವನ ಹಾಳಾದರೆ ಅನುಸರಿಸ್ಕೊಂಡು ಹೋಗು, ನಿಮಗೆ ಕಣ್ಣೀರು ಕೂಡ ಕಮ್ಮಿ ಆಗುತ್ತೆ. ನನ್ನ ಹತ್ರ ಇರೋ ದುಡ್ಡನ್ನ ನೋಡಿ, ಮುಂದೆ ಮದುವೆ ಆಗ್ತೀಯಲ್ಲ ನಿಮಗೆ ಗೊತ್ತಾಗುತ್ತೆ. ಅಮ್ಮ, ನಾನು ನೀವು ತೋರಿಸಿರೋ ಹುಡುಗನ ಮದುವೆ ಆಗಲ್ಲ. ಬಾಯಿ ಮುಚ್ಕೊಂಡು ನಾವು ನೋಡಿರೋ ಹುಡ್ಕೊಂಡು ಮದುವೆ ಆಗು. ಒಂದು ತಿಂಗಳಿಗೆ 2 ಲಕ್ಷ ಬೀಳ್ತಾನೆ.